ಅರೆ ಇದೇನು ಕಾಂತಾರ ಮೂವಿ ನೋಡಕಂತ ಬಂದ್ರೆ ಥಿಯೇಟರ್ ಒಳಗ ಸ್ವಿಮ್ಮಿಂಗ್ ಪೂಲ್ ಮಾಡಿದಾರಲ್ಲ ಯಾಕಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಗಿಚ್ಚನಂಗ್ ರೆಡಿಯಾಗಿ ನಿಂತಾಗ ನಮಸ್ಕಾರ ಕ್ರೇಜಿ ಪೀಪಲ್ ಅಲ್ಲಿಂದ ಸೀದಾ ಕಾಲೇಜ್ ಬಂದು ಕುಂತಿದ್ದ ಹುಡುಗರಿಗೆ ತಲೆ ಕೆಡ್ಸಿ ಮೂವಿ ನೋಡಕ್ ಕರ್ಕೊಂಡ್ ಹೊಂಟಿನಿ. ಅಲ್ಲಿಂದ ಸಿನಿಮಾ ಥಿಯೇಟರ್ ಬಂದ್ ನೋಡಿದ್ರೆ ನಮ್ಮ ಬಿಜಾಪುರದ ಮಳೆ ಬಂದ ಕಾರಣದಿಂದ ಹುಲ್ಲು ನೀರ್ ನಿಂತಾವ, ಅದನ್ನೇ ತೆಗಿತಾ ಇದಾರ. ಅದೇನು ಹೊರಗದಲ್ಲ ಅಂತ ಅನ್ಕೊಂಡು ಟಿಕೆಟ್ ತಗೊಂಡು ಒಳಗ್ ಹೋಗಿ ನೋಡಿದ್ರೆ ಸಿನಿಮಾ ಥಿಯೇಟರ್ದಾಗ ಮಳೆ ನೀರು ಹಾಕು ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಇವಾಗೇನು ವಿಜಾಡ್ಕೋತ್ ಮೂವಿ ನೋಡ್ಬೇಕೇನ್ ಮತ್ತ? ಕಾಂತಾರ ಮೂವಿ ಕ್ರೇಜ್ ಹೆಂಗದಂದ್ರ ಮಳೆ ನೀರಿಂದ ಅಂಡಾಶಿ ಆದ್ರೂ ಪರವಾಗಿಲ್ಲ, ಮೂವಿ ನೋಡ್ಬೇಕು ಅಂದ್ರೆ ನೋಡ್ಲೇಬೇಕು. ಅದಕ್ಕೆ ನಾವು ತಿಂಡಿಲೆ ಬಂದ್ ಕುಂತೀವಿ ನೋಡ್ರಿ, ಗಿಚ್ಚಿ ಗಿಲಿಲ್ಲ ಅನ್ಕೋತು. ಸ್ವಲ್ಪ ತಡ ಆಯ್ತಾ ಅಲ್ಲ. ಮೂವಿ ಬಗ್ಗೆ ಏನ್ ಹೇಳಿ ಶಿವ, ಫುಲ್ ಖತರ್ನಾಕ್ ಮಾಡಿದಾರ ರಿಷಬ್ ಶೆಟ್ಟಿ ಸರ್. 1 ಸೆಕೆಂಡ್ ಕೂಡ ಡಿಸಪಾಯಿಂಟ್ ಇಲ್ಲ ನೋಡ್ರಿ. ಅಲ್ಲಿಂದ ಹೊರಗ್ ಬಂದ್ವಿ, ಸ್ವಲ್ಪ ಹೊಟ್ಟೆಗೆ ಏನ್ರಿ ಹಾಕೋಲಕ ದೇವ್ರ ಪಿಕ್ಚರ್ ನೋಡ್ಕೆ ಕಂಡದೈತಿ ಹಂಗಂತ ಹೇಳ್ಕೋತು ನಾನು ನಿಂತು ಸಪಾಸಟ್ ಮಾಡ್ತಾ ಇದೀನಿ. ಸಾರಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀವು ಎಲ್ರು ಒಂದ್ಸಲ ಆದ್ರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಕಾಂತಾರ ಮೂವಿನ ನೋಡ್ರಿ. ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ತೋರ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನ್ ಮಾಡೋ ಸಮಯ. ನೀವು ಹಂಗೆ ಇವತ್ತಿನ ಥಾಟ್ ಕೇಳ್ರಿಪ್ಪ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬೇಸಬೇಡ. ಕಾಣದ ಕೈಗಳಿಂದ ಅದೆಷ್ಟೋ ಕುತಂತ್ರ ನಡೆದರು, ಕಾಣದ ಇರುವವನೊಬ್ಬ ಇರುವನು, ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸುವಂತೆ ಮಾಡುವನು. ಹಿಡಿದ ಕೈಯನ್ನು ಮನುಷ್ಯ ಬಿಡಬಹುದು, ಆದರೆ ದೈವ ಎಂದಿಗೂ ಬಿಡುವುದಿಲ್ಲ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ